ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ರೈತರನ್ನೆಲ್ಲ ನೋಡಿ ಏನು ಅನ್ಸುತ್ತೆ ಸರ್, ಅಂದ್ರೆ ಈ ಸರ್ಕಾರ ಮಾಡುವಂತದ್ದು ಸರಿ? ಅದೇ ಹೇಳಿದ್ನಲ್ಲ, ಇವತ್ತೇನೋ 6 ಕಾಸು 3 ಕಾಸು ಕೊಟ್ಟು ಇವತ್ತೇನೋ ಆಸೆ ಹುಡ್ಸಿ ಇವತ್ತು ಕಸ್ಕೋತಾರೆ. ನಾಳೆ ದಿನ ನಾವು ಅದ್ರ ಆ ಭೂಮಿ ಅಂದರೆ ಅದು ಬರೀ ಭೂಮಿಯಲ್ಲ, ಅದ್ರ ಜೊತೆ ಒಂದು ಬಾಂಧವ್ಯ ಅನ್ನೋದೊಂದು ಹೆಸರಿರ್ತದೆ. ಈಗ ನಮ್ಮ ತಾತನವ್ರದ್ದು ಯಾವುದೋ ಒಂದು ಅಲ್ಲಿ ಒಂದು ಉಳಿರ್ತೀವಿ ಮಾಡಿರ್ತೀವಿ, ಇವ್ರು ಯಾವುದೋ ಒಂದು ಟೌನ್ಶಿಪ್ ಯೋಜನೆ ಅಂತ ಹೇಳ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿಗೆ ಇವರು ಲಂಚ ರುಶ್ವತ್ಗಳನ್ನ ಇವರು ಪಡೆಯೋಕ್ಕೋಸ್ಕರ ಹಿಂಗೆ ನಮ್ಮಂಥ ರೈತರು ಅಮಾಯಕರು ಭೂಮಿಗಳನ್ನ ಒಡ್ಕೊಂಡು ನಮ್ಮ ಕೈಗೆ ಒಂದು 6 ಕಾಸು 3 ಕಾಸು ಕೊಟ್ಟು ನಮ್ಮನ್ನು ಸಮಾಧಾನ ಪಡಿಸಿ ಇದರಲ್ಲಿ ಇವ್ರು ಇದ್ದಾರೆ. ಇಂಥ ಒಂದು ಕೃತ್ಯಗಳಿಗೆ ನಾವು ಯಾವುದೇ ಕಾರಣಕ್ಕೂ ಬಲಿಯಾಗಬಾರ್ದು. ಅದು ಕೆಲವರು ವಿದ್ಯಾವಂತರು ಇರ್ತಾರೆ, ನಾವು ಅದನ್ನು ಅರ್ಥ ಮಾಡ್ಕೊಬಿಡ್ತೀವಿ. ರೈತಾಪಿ ಕುಲದಲ್ಲಿ ಇರೋರೇ ಆಲ್ಮೋಸ್ಟ್ ಎಲ್ಲರೂ ಅವಿದ್ಯಾವಂತರು. ಹಂಗಾಗ್ಲಾಗಿ ನಾವು ಇದನ್ನು ಒಂದು ವಿದ್ಯಾವಂತಿಕೆಯಿಂದ ಯೋಚನೆ ಮಾಡಿ ಇದನ್ನು ವಿರೋಧಿಸಲೇಬೇಕಾದಂಥ ಪರಿಸ್ಥಿತಿ ಇದೆ. ಸರ್ಕಾರ ಕೇಳಲಿಲ್ಲ ಅಂದರೆ ಬಿಡೋರು ಯಾರು? ಕೇಳಲೇಬೇಕು ಇವತ್ತಲ್ಲ ನಾಳೆ. ಹಂಗಾಗ್ಲೇ ಅದು ಎಲ್ಲಿವರೆಗೂ ಅವರು ನಮ್ಮ ಈ ಬೇಡಿಕೆಗಳಿಗೆ ಬಗ್ಗಲು ಅಲ್ಲಿವರೆಗೂ ನಮ್ಮ ವಿರೋಧ ಇದ್ದೇ ಇದೆ. ಅವ್ರು ಹೇಳಿದ ಮಾತ್ರಕ್ಕೆ ಕೊಟ್ಬಿಡೋಕ್ಕೆ ಅದೇನು ಅವ್ರ ಅಪ್ಪನ ಮನೆ ಆಸ್ತಿ ಏನಲ್ಲ, ಇದು ನಮ್ಗಳ ಆಸ್ತಿ ಇದು. ಹಂಗಾಗ್ಲಾಗಿ ನಾವು ಹೂ ಅಂದರೆ ಮಾತ್ರ ಅವ್ರು ತಗೋಬೋದೇ ಹೊರತು ಅವ್ರು ಏನೇ ಹೋರಾಟ ಅದಕ್ಕೆ ತದ್ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಜಯಿಸ್ಕೊಳ್ಳೋದು ಕೂಡ ನಮ್ಮ JDS ಪಕ್ಷಕ್ಕೆ ಚೆನ್ನಾಗಿ ಗೊತ್ತಿದೆ. ಆ ಮುಖಾಂತರ ಈ ಹೋರಾಟ ಗೆಲ್ತೀವಿ ಅನ್ನೋ ಒಂದು ಅಚಲವಾದ ಒಂದು ನಂಬಿಕೆನೂ ನಮಗಿದೆ. ಪ್ರತಿಭಟನೆ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಚೆನ್ನಾಗಿದೆ, ಬಟ್ ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹದ್ದು. ಏನು ಹೇಳ್ತೀರಾ ಅಂತ? ಖಂಡಿತವಾಗ್ಲೂ ಇವತ್ತು ರೈತರು ಭೂಮಿನೇ ನಂಬ್ಕೊಂಡಿದ್ದಾರೆ. ಭೂಮಿ ಇಲ್ಲ ಅಂದರೆ ರೈತರಿಲ್ಲ, ಆದಾಯನೇ ಭೂಮಿ ರೈತರಿಗೆ. ಅದರಿಂದಾಗಿ ಇವತ್ತು ಬೈರಮಂಗಲದಿಂದ ಫ್ರೀಡಮ್ ಪಾರ್ಕ್ ಅವರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸ್ಪಷ್ಟವಾಗಿ, ಸ್ವಇಚ್ಛೆಯಿಂದ ಭೂಮಿ ಕೊಟ್ಟರೆ ಮಾತ್ರ ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದಾಗಿ ರೈತರ ಪರವಾಗಿ ಒಬ್ಬ ಅಭಿಮಾನಿಯಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು 20 ನಿಮಿಷ ಸಮಯ ಕೇಳ್ತಾಯಿದ್ದೀನಿ. ಯಾಕಂತಂದರೆ ಒಂದು 20 ನಿಮಿಷ ಸಮಯ ಕೊಟ್ಟರೆ ಒಂದು ಆದಾಯ ಮೂಲ ನಾನು ಕೊಡ್ಬೇಕು ಅಂದ್ಕೊಂಡು, ಈ ಆದಾಯ ಮೂಲದಿಂದ ತಿಂಗಳಿಗೆ ಮಾನ್ಯ ಮುಖ್ಯಮಂತ್ರಿ ಸರ್ಕಾರಕ್ಕೆ 3,000 ಕೋಟಿಯಿಂದ 5,000 ಕೋಟಿವರೆಗೆ ಆದಾಯ ಬರುತ್ತೆ ತಿಂಗಳಿಗೆ. ಮತ್ತು ಇದರಲ್ಲಿ 60,000 ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ಕಂಪ್ಲೀಟ್ಲಿ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇಲ್ಲ, ಕಂಪ್ಲೀಟ್ ಜೀರೋ ಇನ್ವೆಸ್ಟ್ಮೆಂಟು. ಒಂದು ವರ್ಷಕ್ಕೆ 30,000 ಕೋಟಿಯಿಂದ 50,000 ಕೋಟಿವರೆಗೆ ಆದಾಯ ಬರುತ್ತೆ. ಅದರಿಂದಾಗಿ ನಾನು ರೈತರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಮಾಧ್ಯಮ ಮೂಲಕ ಸ್ವಲ್ಪ ವಿಷಯನ ತಿಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಪಾದಯಾತ್ರೆ ಕೈಗೊಂಡಿದ್ದೀವಿ. ನಮ್ಮ ಈ ಬೈರಮಂಗಲ ಸುತ್ತಮುತ್ತ ಬಿಡದಿ ಸರೌಂಡಿಂಗ್ ಏನು ರೈತರುಗಳಿದ್ದಾರೆ, ರೈತರುಗಳನ್ನ ಇವರು ರಕ್ತ ಇರ್ತಾರೆ ಅನ್ನೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಇವರು ಬಡವ್ರ ಬಗ್ಗೆ ಆಲಿಸೋದೇ ಆಗಲಿ, ಪಾಲನೆ ಮಾಡೋದೇ ಆಗಲಿ ಯಾವುದೋ ಅವ್ರಿಗೆ ಖಂಡಿತ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರನ ನಮ್ಮ ರೈತರುಗಳೆಲ್ಲರೂ ಬರಬೇಕು, ಅವರು ಕೊಟ್ಟ ಭಾಗ್ಯಗಳನ್ನ ನೆನ್ಕೊಂಡು ಏನೋ ಮಾಡ್ತಾರೆ, ನಮ್ಮ ಕಾಪಾಡ್ತಾರೆ ಹಿತದೃಷ್ಟಿದೆ ಅಂತ ಅಂದ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಗೆಲ್ಸ್ಕೊಟ್ಟೋದು. ಇವತ್ತು ಈಗ ಅವರೇ ಗೆಲ್ಸೋದಕ್ಕೆ ನಾವು ಯಾಕೆ ಗೆಲ್ಸೋದ್ವಿ, ಇವತ್ತು ನಮ್ಮ ರಕ್ತ ಏರ್ತಾ ಇದ್ದಾರೆ, ನಮ್ಮನ್ನ ಇವತ್ತು ನೆಲಸ ಮಾಡ್ತಾರೆ ಅಂತ ಇವತ್ತು ಜನ ಅಂದ್ಕೊಂಡಿದ್ದಾರೆ. ಆದರೆ ಈ ಹೋರಾಟನ ಇವರು ಇಲ್ಲಿಗೆ ಕೈ ಬಿಟ್ಟು ಇನ್ನು ಮುಂದೆ ಎತ್ತೆಚ್ಕೊಂಡು ಇಲ್ಲಿಗೆ ಹೋರಾಟ ಕೈ ಬಿಡಬೇಕು ಅಂತ ನಮ್ಮ ಅಭಿಪ್ರಾಯ ಮತ್ತು ಇಲ್ಲಿನ ಜನಗಳ ಅಭಿಪ್ರಾಯ. ಇದೇ ಥರ ಹೋರಾಟ ಮುಂದುವರ್ಸ್ಕೊಂಡು ಹೋದರೆ ನಾವು ರಕ್ತ ನಾವು ಪ್ರಾಣ ಕಳ್ಕೊಂಡ್ರೂ ನಾವು ಜಮೀನು ಬಿಡಲ್ಲ ಸರ್. ನಮ್ಮದು ನಾವು ಪಕ್ಕದೂರವರು, ನಮ್ಮ ಸಂಬಂಧಿಕರುಗಳು ಜಮೀನಿದೆ ಇಲ್ಲಿ. ಈ ಸಂಬಂಧಿಕರುಗಳ ಜಮೀನು ಇರೋದ್ರಿಂದ ಅವರ ಜೊತೆ ಹೋರಾಟಕ್ಕೆ ಬಂದಿದ್ದೀವಿ. ಸುತ್ತಮುತ್ತಲಿನ ದೇಶಗಳಿಂದ ಮಂಡ್ಯ, ಮೈಸೂರು, ಲೋಕಲ್ ಪ್ರದೇಶಗಳಿಂದನೂ ಜನಗಳು ಬಂದಿದ್ದಾರೆ. ಇವರೆಲ್ಲರೂ ಹೇಳೋದಷ್ಟೇ ಸರ್, ನಾವು ಯಾವುದೇ ಕಾರಣಕ್ಕೂ ಜಮೀನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪ್ರಾಣ ಕಳ್ಕೊಂಡ್ರು ಸರಿಯಾ, ನಾವು ಇಲ್ಲೇ ವಿಷ ಕುಡ್ದು ಸಾಯ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಸರ್ ನಾವು. ಅಂದರೆ ಈಗ ರಾಮನಗರ, ಬಿಡದಿ, ಮಂಡ್ಯ ಈ ಭಾಗದಲ್ಲಿ ಬಹುತೇಕ ಜನರು ಆಯ್ಕೆ ಮಾಡಿರೋದು ಈ ಸರ್ಕಾರನ. ಯಾಕಂದ್ರೆ ಗೊತ್ತು ನಿಮ್ಗೆ, ಈ ಭಾಗದಲ್ಲಿ ಹೆಚ್ಚಿನ ಜನ ಅವರಿಗೆ ಸಪೋರ್ಟ್ ಮಾಡಿರುವಂತ. ಹೌದು, ಈಗ ಸಪೋರ್ಟ್ ಮಾಡಿ ಈಗ ಅದು ಪ್ರತಿಫಲ ನೋಡ್ತಾ ಇದೀವಿ ಸರ್. ಈಗ ಈ ಸಪೋರ್ಟ್ ಏನಕ್ಕೋಸ್ಕರ ಮಾಡಿ, ಇವರು ಭರವಸೆ ಕೊಟ್ಟೋದಕ್ಕೆ ಸಪೋರ್ಟ್ ಮಾಡೋದು, ಏನೋ ನಮ್ಮ ಹಿತದೃಷ್ಟಿ ಕಾಪಾಡ್ತಾರೆ ಅಂತ. ಇವ್ರು ನಮ್ಮ ರಕ್ತನೇ ಇರ್ತಾರೆ ಅಂತ ಗೊತ್ತಿಲ್ವಲ್ಲ, ಇವರು ನೆಂಬಿಸಿ ಕತ್ಕೊಯ್ತಾ ಇದ್ದಾರೆ. ನೆಂಬಿಸಿ ಕತ್ಕೊಯ್ದೆ ಬೆನ್ಗೆ ಚೂರಿ ಹಾಕ್ತಿದಾರಲ್ಲ ಸರ್. ಶಾಸಕ ಎಲ್ಲಿ ಬಂದಿದ್ದಾರೆ ಸರ್? ಶಾಸಕರು ಅವ್ರಿಗೆಲ್ಲೋ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವರಮಾನ ಬರುತ್ತೆ, ಆ ಕಡೆ ನೋಡ್ತಾರೆ. ಅವ್ರು ಬದುಕೋದು ನೋಡ್ತದೆ ಹೊರತು ಜನಗಳು ಬದುಕೋದು ನೋಡ್ತಾ ಇಲ್ಲ. ಜನಗಳು ಬದುಕೋದು ಇಷ್ಟ ಇಲ್ಲ. ಅವ್ರ ಸತ್ರ ಸಾಯಿಲೆ ನಮಗೆ ಬರೋ ಕಮಿಷನ್ ಬಂದ್ರೆ ಸಾಕು ಅನ್ನೋದು ಹಿತದೃಷ್ಟಿ ಇದ್ದಾರೆ. ಅವ್ರಿಗೆ ಒಂದು 100,000 ಕೋಟಿ 1,000 ಕೋಟಿ ಆದ್ರೆ ಸಾಕಲ್ಲ ಸರ್. ನೆಕ್ಸ್ಟ್ ಬರ್ದೇ ಇರೋ ಪರವಾಗಿಲ್ಲ, ನಾವು ಇರೋ ಗಂಟೆ ದುಡ್ಡು ಮಾಡ್ಕೊಳ್ಳೋಣ ಅಂತ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಎಷ್ಟು 1,000 ಕೋಟಿ ಆಯ್ತದ ಅಷ್ಟು ರಕ್ತನ ಈರ್ಬಿಡೋಣ ಬಡವ್ರದು.
ಅನ್ನೋ ಹಿತದೃಷ್ಟಿಯಿಂದ ಬಡವನ ಎಲ್ಲಿ ಕಾಪಾಡ್ತಾರೆ ಸರ್ ಇವರು? ನೀವೇ ನೋಡ್ತಾ ಇದ್ದೀರಲ್ಲ, ಈಗ ನಿಮಗೂ ಅನಿಸುತ್ತೆ ಎಲ್ಲ ಕಡೆಯೂ ಎಲ್ಲ ಪ್ರತಿಯೊಬ್ಬರು ಜನ ಇಲ್ಲಿ ಏನು ಏನಾಗಿದೆ ಅಂದರೆ 10 ಲೀಟ್ರ್ ಹಾಲು ಕರೀತಾರೆ. 10 ಲೀಟ್ರ್ ಹಾಲು ಕರೆಯೋರು ತಿಂಗಳು 50-60 ಸಾವಿರ ಸಂಪಾದನೆ ಮಾಡ್ತಾರೆ. ಇವ್ರು ಕೂಡ ಏನು ಇಲ್ಲಿ ಸಾವಿರಾರು ಜನ ನೂರಾರು ಜನ ಸಾವಿರಾರು ಜನಗಳಿದ್ದಾರೆ ಸರ್ ಬಡವರು. ಅವ್ರು ಹಾಲು ಕರ್ಕೊಂಡು ಒಂದು ಕೂಲಿನಲ್ಲಿ ಮಾಡ್ಕೊಂಡು ಮತ್ತು ಇದರಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು ತಿಂಗಳು 50-60 ಸಾವಿರ ಸಂಪಾದನೆ ಮಾಡ್ತಾ ಇದ್ದೀವಿ. ಆ ಸಂಪಾದನೆ ಮಾಡಿದ್ವಿ ಕೂಡ 10-20 ಸಾವಿರ ಹತ್ರ ನಾವು ಭಿಕ್ಷೆ ಬೇಡಕ್ಕಾಗುತ್ತೆ ಹೋಗಿ? ಹೇಳಿ ನೀವೇನೆ. ನಿಮಗೆ ದುಡ್ಡು ಬೇಡ, ಏನು ಬೇಡ, ನಮ್ಗೆ ದುಡ್ಡು ಬೇಡ ಸರ್, ನಮ್ಗೆ ಜಾಗ ಬೇಕು. ನಮಗೆ ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಿ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಿದ ದುಡ್ಡು ನಮ್ಮ ಜಾಗನೇ ಕೊಟ್ಬಿಟ್ಟು ಜಾಗನೇ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಹೇಳಿ? ಓಕೆ ಸರ್. ಅದೇ ಯಾವುದೇ ಕಾರಣಕ್ಕೂ ಇದು ಹೋರಾಟ ಬಿಡಬಾರ್ದು, ನಮ್ಮ ಟೌನ್ಶಿಪ್ ಆಗಬಾರ್ದು, ನ್ಯಾಯ ಸಿಗುವಂಟು ಹೋರಾಡಬೇಕು ಅಂದ್ಬಿಟ್ಟು ನಾವು ಮಂಡ್ಯದಿಂದ ಬಂದೀವಿ. ನಾವು ಬೈರಮಂಗಲ ಇವ್ರಿಗೆಲ್ಲ ಸಹಾಯ ಮಾಡೋಕ್ಕೆ ಇವ್ರ ಪರವಾಗಿ ಬಂದೀವಿ. ರೈತರಿಗೆ ಅನ್ಯಾಯ ಆಗಬಾರ್ದು ಅಂದ್ಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ, ನಿಖಿಲ್ ಸ್ವಾಮಿ ಅವರಿಗೆ ನಾವು ಬೆಂಬಲ ಬಂದ್ವಿ. ಸರ್ ಇಲ್ಲ, ಬಿಡ್ದಿ ರೈತರು ಅಂದ್ರೆ ಎಲ್ಲ ಒಂದೇ ಇಡೀ ಕರ್ನಾಟಕದಲ್ಲಿ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರ್ದು, ಆ ಉದ್ದೇಶಕ್ಕೋಸ್ಕರ ನಾವು ಬಂದು ವಾಲಂಟ್ರಿಯಾಗಿ ಭಾಗವಹಿಸ್ತಾವೆ. ಆದರೂ ಸರ್ಕಾರಕ್ಕೆ ಕೇಳೋದು ಇಷ್ಟೇ, ರೈತರಿಗೆ ಇಷ್ಟೊಂದು ತೊಂದರೆ ಕೊಡಬಾರ್ದು, ಅವರು ವ್ಯವಸಾಯದ ಭೂಮಿ ಕಿತ್ಕೋಬಾರ್ದು ಅಂತ ಒಂದು ಹೇಳ್ತೀನಿ ಸರ್. ಸತತ 1.5 ವರ್ಷ 2 ವರ್ಷ ಅಂತ ಬಂತು ಹೋರಾಟ ಸ್ಟಾರ್ಟ್ ಮಾಡಿ. ಈಗಾಗಲೇ 617 ದಿವಸ ಏನೋ ಆಗಿದೆ. ಇವತ್ತಿಗೆ 617 ದಿವಸ ಹೋರಾಟ ನಡೀತಾ ಇದೆ. ಇವೆಲ್ಲ ತಳ್ಳಾಕಿ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ರೈತರಿಗೆ ಮಾಡಬಾರ್ದು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಾವು ರೈತರು ತೀವ್ರವಾಗಿ ಖಂಡಿಸ್ತೀವಿ ಸರ್. ಅಧಿವೇಶನದಲ್ಲಿ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನೀವು ನಮಗೆ ಬೆಂಬಲ ಕೊಡಿ, ಒಳಗಡೆ ನಿಂತು ಅಂತ ಅವ್ರು ಗಂಟಾಘೋಷವಾಗಿ ಹೇಳಿದ್ರಲ್ಲ ಇಲ್ಲಿ ಅವರು ಕುಮಾರಸ್ವಾಮಿ ಅವರೆಲ್ಲ, ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅವ್ರು ಹೇಳ್ದಂಗೆ ಮಾಡೋಕ್ಕೆ ಇದು ಅಂತಂದ್ಬಿಟ್ಟು. ಇದು ಪ್ರಜಾಪ್ರಭುತ್ವ ಸರ್ಕಾರ, ಅವ್ರು ಹೇಳ್ದಂಗಲ್ಲ. ಪ್ರಜೆಗಳಿಗೋಸ್ಕರ ಪ್ರಜಾ ಸರ್ಕಾರ ಇದು ಏನು ಇದ್ದ ಮಿಲಿಟರಿ ಸಿಸ್ಟಮ್ ಇದ್ದ ಅಂತಂದ್ಬಿಟ್ಟು ಯಾವಕ್ಕೂ ಎದುರುದಿಲ್ಲ. ಹಂಗಾಗಿದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಹಾಕಿ ಅವ್ರಿಗೆ ಬೆಂಬಲ ಕೊಡೋಕ್ಕೆ ನಾವು ರೈತರ ಪರವಾಗಿ ನಿಂತು ರೈತರಿಗೆ ಅವರು ಒಂದು ಸ್ವಲ್ಪ ಜನ ಇದ್ರೆ ಎದುರಿಸ್ತಾರೆ ಅಂದ್ಬಿಟ್ಟು ನಾವು ನಿಮ್ಮೊಂದಿಗೆ ಹೋರಾಡಿ ಅಂದ್ಬಿಟ್ಟು ಬಂದು ಇಲ್ಲಿ ನಿಂತಿರೋದು. ನಾವು ಕೊಡಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.